ಶ್ರೀ ನ್ಯೂಸ್ಗೆ ಸ್ವಾಗತ. ಗ್ರಾಮೀಣ ಪ್ರದೇಶದ ಶಾಲಾ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗಾಗಿ ಸೌಲಭ್ಯಗಳನ್ನು ನೀಡಿರುವುದನ್ನು ಸದ್ಬಳಕೆ ಮಾಡಿಕೊಂಡು ಜೀವನದಲ್ಲಿ ಸಾಧನೆ ಮಾಡಬೇಕು ಎಂದು ನೀಡುವ ಹೃದಯ ಫೌಂಡೇಶನ್ ಸಂಸ್ಥಾಪಕ ಆಂಟೋನಿ ಸುಜಿತ್ ಕಿವಿಮಾತು ಹೇಳಿದರು. ತಾಲೂಕಿನ ಮದನಹಳ್ಳಿ ಕ್ರಾಸ್ ಬಳಿ ಇರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಆವರಣದಲ್ಲಿ ಬಾಲಕಿಯರ ವಿಶ್ರಾಂತಿ ಗೃಹ ಪಿಂಕ್ ರೂಮ್ ಅನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಗ್ರಾಮೀಣ ಶಾಲೆಗಳಿಗೆ ದೂರದಿಂದ ಬರುವ ಬಾಲಕಿಯರಿಗೆ ತಿಂಗಳ ಋತು ಸಮಯದಲ್ಲಿ ಮನೆಗಳಿಗೆ ಹೋಗುವ ಬದಲು ಶಾಲೆಯಲ್ಲಿಯೇ ಪಿಂಕ್ ರೂಮ್ ಬಳಸಿಕೊಂಡು ಓದಿನ ಮೇಲೆ ಗಮನ ಹರಿಸಬಹುದು ಎಂದರು. ದೇಶದಲ್ಲಿಯೇ ಮೊಟ್ಟಮೊದಲ ಬಾರಿಗೆ ದೆಹಲಿಯಲ್ಲಿ ಪಿಂಕ್ ರೂಮ್ ಸ್ಥಾಪನೆ ಮಾಡಿದ್ದು, ಆ ರೀತಿಯಲ್ಲಿ ನೀಡುವ ಹೃದಯ ಫೌಂಡೇಶನ್ ವತಿಯಿಂದ ಈ ಭಾಗದಲ್ಲಿ ನಿರ್ಮಾಣ ಮಾಡಲಾಗಿದೆ. ಇದರ ಸೇವೆಯನ್ನ ಬಾಲಕಿಯರು ಬಳಸಿಕೊಂಡು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಎಂದು ತಿಳಿಸಿದರು. ನಮ್ಮ ಫೌಂಡೇಶನ್ ವತಿಯಿಂದ ಗ್ರಾಮದ ಶಾಲೆಗಳನ್ನು ದತ್ತು ಪಡೆದುಕೊಂಡು ಬೇಕಾದ ಎಲ್ಲ ರೀತಿಯ ಸೌಲಭ್ಯ ಸಹಕಾರ ನೀಡಲು ಮುಂದಾಗಿದ್ದೇವೆ. ಹಂತ ಹಂತವಾಗಿ ಶೈಕ್ಷಣಿಕ ಪ್ರಗತಿಗೆ ನಮ್ಮ ಅಳಿಲು ಸೇವೆ ಮುಂದುವರೆಸಿಕೊಂಡು ಹೋಗುತ್ತೇವೆ ಎಂದರು. ಶಿಕ್ಷಣಾಧಿಕಾರಿ ಸಿ ಅಶೋಕ್ ಮಾತನಾಡಿ, ಹಣ ಉಳ್ಳವರು ಸ್ವಲ್ಪ ಮಟ್ಟಿಗೆ ದಾನ ಮಾಡುವ ಗುಣವನ್ನು ಬೆಳೆಸಿಕೊಳ್ಳಬೇಕು. ಕೋವಿಡ್ ಸಮಯದಲ್ಲಿ ಶ್ರೀಮಂತರು, ಬಲಿಷ್ಠರು, ಪ್ರಭಾವಿಗಳು ಎಲ್ಲರೂ ಸಾವನ್ನಪ್ಪಿದರು. ಈ ನಿದರ್ಶನಗಳು ನಮ್ಮ ಕಣ್ಣು ಮುಂದೆ ನಡೆದಿದ್ದು, ಇದರಿಂದಾಗಿ ಪಾಠ ಕಲಿತು ದಾನ ಮಾಡುವ ಪ್ರಕ್ರಿಯೆ ಹೆಚ್ಚಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಕೇಂದ್ರ, ರಾಜ್ಯ ಸರ್ಕಾರ ಜೊತೆಗೆ ಸಂಘ ಸಂಸ್ಥೆಗಳು ದಾನಿಗಳು ನೀಡುವ ಸೌಲಭ್ಯವನ್ನು ಸರಿಯಾಗಿ ಬಳಸಿಕೊಂಡು ತಮ್ಮ ಬದುಕನ್ನು ಸಾರ್ಥಕತೆ ಮಾಡಿಕೊಳ್ಳುವ ಮೂಲಕ ಇತರರಿಗೂ ಸಹಾಯ ಮಾಡುವ ಮಟ್ಟಕ್ಕೆ ಬೆಳೆಯಬೇಕು. ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕಲಿತು ಪೋಷಕರನ್ನ ಸಾಕುವ ಜವಾಬ್ದಾರಿ ವಹಿಸಿಕೊಳ್ಳಬೇಕು. ಹಣವೇ ಮುಖ್ಯವಲ್ಲ, ಜ್ಞಾನ ಹಾಗೂ ಇತರರಿಗೆ ಉಪಯೋಗವಾಗುವ ರೀತಿಯಲ್ಲಿ ಬದುಕಿ ಎಂದು ಹೇಳಿದರು. ಈ ವೇಳೆ ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗ್ಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ನೀಡುವ ಹೃದಯ ಫೌಂಡೇಶನ್ ಸಂಸ್ಥಾಪಕಿ ಸಬಿತಾ ಆಂಟೋನಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜಯಮ್ಮ ನರಸಿಂಹರೆಡ್ಡಿ, ಗ್ರಾಮ ಪಂಚಾಯಿತಿ ಸದಸ್ಯ ಎಂಕೆ ಮಹೇಶ್, ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಎಸ್ ಮಂಜುನಾಥ್, ಕಾಲೇಜು ಪ್ರಾಂಶುಪಾಲರಾದ ಸುಶೀಲಮ್ಮ, ಉಪ ಪ್ರಾಂಶುಪಾಲರಾದ ಬಿಜಿ ವಿಜಯಕುಮಾರ್, ಮೊರಾರ್ಜಿ ವಸತಿ ಶಾಲೆ ಪ್ರಾಂಶುಪಾಲರಾದ ವೆಂಕಟರಮಣಪ್ಪ, ನೀಡುವ ಹೃದಯ ಫೌಂಡೇಶನ್ ಸದಸ್ಯರಾದ ಅರುಣ್ ಕುಮಾರ್, ಮಂಜುನಾಥ್ ಗೌಡ, ಅಶೋಕ್ ಕುಮಾರ್, ಜಯಪ್ರಕಾಶ್, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಇದರಲ್ಲಿ ಕ್ಯಾಥಲಿಕ್ ಫೆಸಿಲಿಟೀಸ್, ಬೇಸಿಕ್ ಫೆಸಿಲಿಟಿ, ಹೈಜಿನಿಕ್ ಫೆಸಿಲಿಟಿ ಇದೆ. ಎರಡು ಟಾಪ್ ಡಿಸ್ಪೆನ್ಸರ್, ಸ್ಯಾನಿಟರಿ ಪ್ಯಾಡ್ ಡಿಸ್ಪೆನ್ಸರ್, ಇನ್ಸಿನೇಟರ್, ಒಂದು ವೆಸ್ಟರ್ನ್ ಟಾಯ್ಲೆಟ್, ಒಂದು ಇಂಡಿಯನ್ ಟಾಯ್ಲೆಟ್, ಆ್ಯಂಡ್ ಚೇಂಜಿಂಗ್, ಎಲ್ಲ ಬೇಸಿಕ್ ಫೆಸಿಲಿಟೀಸ್ನ ಕೊಟ್ಟಿರೋದು. ನಮಸ್ಕಾರ. ಕರ್ನಾಟಕ ಐಡಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಹಾರ್ಟ್ ಆಫ್ ಗಿವಿಂಗ್ ಫೌಂಡೇಶನ್ನ ಸಂಸ್ಥಾಪಕರು ಆಂಟೋನಿ ಸಜಿತ್ ಎಸ್ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀ ಆಂಟೋನಿ ಸಜಿತ್ ಎಸ್ ಮೂಲತಃ ಬೆಂಗಳೂರಿನವರಾದ ಇವರು ಹೃದಯ ಫೌಂಡೇಶನ್ ಸಂಸ್ಥಾಪಕರು. ಎಲ್ಲ ಏರಿಳಿತಗಳನ್ನ ಮೆಟ್ಟಿ ನಿಂತ ಸಮಾಜ ಸೇವಕ. ಹೆಣ್ಣು ಮಕ್ಕಳಿಗಾಗಿ ಪಿಂಕ್ ರೂಮ್ ಯೋಜನೆ ತಂದ ಮಹಾನುಭಾವ. ಇವರ ಸಾಧನೆಗೆ ಪಿಂಕ್ ಪ್ಯಾಂಥರ್ ಎಂಬ ಬಿರುದು ಸಿಕ್ಕಿದೆ. ಅಪ್ಪನ ಸಮಾಜಮುಖಿ ಕಾರ್ಯಕ್ಕೆ ಮಕ್ಕಳು ಸಾಥ್ ಕೊಟ್ಟಿದ್ದಾರೆ. ಹೆಣ್ಣು ಮಕ್ಕಳ ಸಮಸ್ಯೆಗೆ ಧ್ವನಿಯಾಗಿದ್ದು ವಿದ್ಯಾರ್ಥಿಗಳಿಗೆ ಕ್ರೀಡಾ ಜರ್ಸಿ ನೀಡಿ ಪ್ರೋತ್ಸಾಹ ನೀಡುತ್ತಿದ್ದಾರೆ. ಹಲವು ಸಮಾಜಮುಖಿ ಕಾರ್ಯಗಳಲ್ಲಿ ಸಕ್ರಿಯರಾಗಿದ್ದಾರೆ.
ಇವರಿಗೆ ಜಿ ಕನ್ನಡ ನ್ಯೂಸ್ ಕರ್ನಾಟಕ ಐಡಲ್ ಅವಾರ್ಡ್ ನೀಡಲು ನಾವು ಹೆಮ್ಮೆ ಪಡುತ್ತೇವೆ. ಖುಷಿ ಅಂತೂ ಇದ್ದೇ ಇರುತ್ತೆ, ಯು ಆರ್ ರೆಕಗ್ನೈಸ್ಡ್, ಆ ಖುಷಿ ಅಂತೂ ಇದ್ದೇ ಇರುತ್ತೆ. ಬಟ್ ಅಗೇನ್ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ಎಸ್, ಇನ್ನು ಸರ್ ನೀವು ಮೂಲತಃ ಬೆಂಗಳೂರಿನವರು. ನಿಮ್ಮ ಬಾಲ್ಯ, ಕುಟುಂಬ, ವಿದ್ಯಾಭ್ಯಾಸ ಇದ್ರ ಬಗ್ಗೆ ಹೇಳೋದಾದ್ರೆ? ಆ್ಯಸ್ ಯು ರೈಟ್ಲಿ ಸೆಡ್, ನಾನು ಬೆಂಗಳೂರವನೇ. ನಮ್ಮ ಪೇರೆಂಟ್ಸ್ ಕ್ಯಾಲಿಕಟ್ಟಿಂದ ಬ್ಯಾಂಗ್ಳೂರ್ ಬಂದರು. ಸೊ ನಾನು ಹುಟ್ಟಿದ್ದು ಬೆಂಗಳೂರಲ್ಲೇ, ಸೊ ಓದಿದ್ದು ಬ್ಯಾಂಗ್ಳೂರ್. ಸೊ ಐ ಹ್ಯಾವ್ 4 siblings. Parents, 4 siblings, 4 sisters. I'm the only son. And ನಾನು ಜರ್ಮನ್ ಸ್ಕೂಲಲ್ಲಿ ಓದಿದ್ದು. ಸೊ ಕಾಲೇಜ್ ಅಂಬೇಡ್ಕರ್ ಕಾಲೇಜ್ ಇಂದಿರಾನಗರಲ್ಲಿ. ಆಫ್ಟರ್ ದ್ಯಾಟ್ ಐ ಡಿಡ್ ಮೈ ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಒಸ್ಮಾನಿಯಾ ಯೂನಿವರ್ಸಿಟಿ. ಓಕೆ ಸರ್, ಇನ್ನು ಈ ಎಜುಕೇಷನ್ ಎಲ್ಲ ಆದಮೇಲೆ ನಿಮ್ಮ ಬದುಕನ್ನು ಹೆಂಗೆ ಕಟ್ಕೊಂಡ್ರಿ ಅಂತ, ಜಾಬ್ ಎಲ್ಲ ಏನು ಮಾಡಿದ್ರಿ? ನಾನು ಎಡ್ಯುಕೇಷನ್ ಆದಮೇಲೆ ಆ್ಯಕ್ಚುಲಿ ಎಡ್ಯುಕೇಷನ್ ಅಂತ ಹೇಳಿದ್ರೆ ಐ ಹ್ಯಾಡ್ ಟು ಡಿಸ್ಕಂಟಿನ್ಯೂ ಇಟ್ ಡ್ಯೂ ಟು ಸರ್ಟನ್ ರೀಸನ್ಸ್. ಅದನ್ನು ಡಿಸ್ಕಂಟಿನ್ಯೂ ಮಾಡಿದೆ ನಾನು. ದೆನ್ ಐ ಗಾಟ್ ಇನ್ ಟು ಎಂಪ್ಲಾಯ್ಮೆಂಟ್. ಸೊ ನಾನು ಫಸ್ಟ್ 1997 ಐ ಜಾಯಿನ್ ಅ ಕಂಪನಿ ಕಾಲ್ಡ್ ರ್ಯಾಮ್ಕೋ ಸಿಸ್ಟಮ್ಸ್ ಅಟ್ ಅ ವೆರಿ ಬೇಸಿಕ್ ಲೆವೆಲ್. ಸೊ ಅಲ್ಲಿ ಸೇರಿದ ಮೇಲೆ ನನ್ನ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದೆ. ಸೊ ಅಲ್ಲಿ ಐ ವರ್ಕ್ ಫಾರ್ ಇಟ್ಸ್ ಅ ಸಾಫ್ಟ್ವೇರ್ ಕಂಪನಿ. ರ್ಯಾಮ್ಕೋ ಸಿಸ್ಟಮ್ ಅನ್ನೋದು ಇಟ್ಸ್ ರಿಲೇಟೆಡ್ ಟು ಸಾಫ್ಟ್ವೇರ್ ERP ಕಂಪ್ನಿ. ಅಲ್ಲಿ 10 years ಕೆಲಸ ಮಾಡಿದ್ದೀನಿ. ಐ ಗಾಟ್ ಮ್ಯಾರಿಡ್ ಟು ಸಬಿತಾ. ಶಿ ಈಸ್ ಫ್ರಮ್ ಕ್ಯಾಲಿಕಟ್. ನನಗೆ 2 ಹೆಣ್ಮಕ್ಳಿದ್ದಾರೆ, ನಟಾಲಿಯಾ ಆ್ಯಂಡ್ ಏಂಜಲಾ. ಎಸ್, ನೈಸ್ ಸರ್. ಇನ್ನು ಈ ಹಾರ್ಟ್ ಆಫ್ ಗಿವಿಂಗ್ ಫೌಂಡೇಶನ್ನ ಫೌಂಡರ್ ನೀವು. ಸೊ ಈ ಫೌಂಡೇಶನ್ ಬಗ್ಗೆ ಹೇಳಿ ಸರ್, ಯಾವಾಗ ನೀವು ಸ್ಟಾರ್ಟ್ ಮಾಡಿದ್ರಿ ಇದನ್ನ ಅಂತ? ಇದು ನಾನು ಸ್ಟಾರ್ಟ್ ಮಾಡಿದ್ದು 2016 ಇದು ಪ್ರಾಸೆಸ್ ಸ್ಟಾರ್ಟ್ ಆಗಿದ್ದು. ಅಂದರೆ ಐ ಗಾಟ್ ಇನ್ ಟು ಸೋಷಿಯಲ್ ಆ್ಯಕ್ಟಿವಿಟೀಸ್ 2016. ಸೊ ಇದನ್ನು ಫಾರ್ಮಲಿ ರಿಜಿಸ್ಟರ್ ಮಾಡಿದ್ದು 2022 ಜುಲೈ 28th, ರಿಮೆಂಬ್ರೆನ್ಸ್ ಆಫ್ ಮೈ ಮದರ್ಸ್ ಬರ್ತ್ಡೇ. ಅವತ್ತೇ ಡಿಸೈಡ್ ಮಾಡಿದೆ ಇದನ್ನು ಈ ಥರ ಮಾಡಬೇಕು ಅನ್ನೋದು. ಸೊ 28th ಜುಲೈ ಪ್ರಾಸೆಸ್ ಸ್ಟಾರ್ಟ್ ಆಗಿ ಸೆಪ್ಟೆಂಬರಲ್ಲಿ ರಿಜಿಸ್ಟರ್ ಆಯಿತು. 2022 ರಿಜಿಸ್ಟರ್ ಆಯಿತು. ಇಟ್ಸ್ ಆ್ಯಕ್ಚುಲಿ ಕಾಲ್ಡ್ ನೀಡುವ ಹೃದಯ ಫೌಂಡೇಶನ್. ಫುಲ್ ನೇಮ್ ಆಫ್ ದ ಫೌಂಡೇಶನ್ ಬಂದು, ರಿಜಿಸ್ಟರ್ಡ್ ನೇಮ್ ಬಂದು ನೀಡುವ ಹೃದಯ. ಸೊ ದಟ್ಸ್ ವೈ ಹಾರ್ಟ್ ಆಫ್ ಗಿವಿಂಗ್ ಅದನ್ನು ಟ್ರಾನ್ಸ್ಲೇಟ್ ಮಾಡಿರೋದು. ಎಸ್ ಸರ್, ತುಂಬ ಚೆನ್ನಾಗಿದೆ ನೀಡುವ ಹೃದಯ ಅಂತ ಒಂದು ಒಳ್ಳೆ ಮೀನಿಂಗ್ಫುಲ್ ಹೆಸರು. ಸೊ ಈ ರೀತಿ ಸಮಾಜ ಸೇವೆ ಮಾಡಬೇಕು, ಸೋಷಿಯಲ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು ಅಂತಂದರೆ, ಯಾವುದಾದ್ರು ಒಂದು ಘಟನೆ, ಇನ್ಸಿಡೆಂಟ್ ಏನಾದರೂ ಇನ್ಸ್ಪೈರ್ ಮಾಡ್ತಾ ನಿಮ್ಮನ್ನ ಹೇಗೆ? ಎಸ್, ನಾನು ಹೇಳ್ದಂಗೆ 1997 I got into employment, right, at a very basic level. Maybe admin assistant ಆಗಿ ಸೇರಿದ್ದೆ ನಾನು. ಸೊ ಅದರಿಂದ ಲೈಕ್ ಓವರ್ ದ ಪೀರಿಯಡ್ ಆಫ್ ಟೈಮ್ ನಾನು ಬೆಳೆದೆ. ಅಂದರೆ ಪ್ರಮೋಷನ್ ಆಗಿ ಟು ದ ಟಾಪ್ ಮೋಸ್ಟ್ ಪೊಸಿಷನ್. ಅಟ್ ದ ಏಜ್ ಆಫ್ 42 ಐ ವಾಸ್ ಹೆಡಿಂಗ್ ದ ಕಂಟ್ರಿ. ಒಂದು ಇಟ್ಸ್ ಅ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ನಾನು ವಾಸ್ ದ ಟಾಪ್ ಮೋಸ್ಟ್ ಹೆಡ್ ಆಫ್ ದ ಫೆಸಿಲಿಟೀಸ್. ಸೊ ಚೆನ್ನೈಯಲ್ಲಿ ಪೋಸ್ಟಿಂಗ್ ಆಗಿತ್ತು ನನಗೆ. ಸೊ ಥ್ರೂಔಟ್ ಇಂಡಿಯಾ, ಸೊ ಅಬೌಟ್ 36 employees ಅಂದರೆ ಮ್ಯಾನೇಜರ್ಸ್ ವೇ ರಿಪೋರ್ಟಿಂಗ್ ಇನ್ ಟು ಮೀ. ಸೊ ಅದು ಇಟ್ ವಾಸ್ ಅ ಗುಡ್ ಸೈಡ್. ಅಂದರೆ ಎಂಪ್ಲಾಯ್ಮೆಂಟ್ ವೈಸ್ ಇಟ್ ವಾಸ್ ವೆರಿ ಗುಡ್, ಪೊಸಿಷನ್ ವೈಸ್ ವೆರಿ ಗುಡ್. ಬಟ್ ಫ್ಯಾಮಿಲಿನ ಕಾಂಪ್ರಮೈಸ್ ಮಾಡಬೇಕಾಯಿತು. ನನ್ನ ಮಕ್ಕಳಿಬ್ಬರು ದೇರ್ ವೆರಿ ಯಂಗ್. ಸೊ ಅವ್ರನ್ನ ಬಿಟ್ಟು ಅಲ್ಲಿ ಇರಬೇಕಾಗಿತ್ತು. ಒಂದು ಸಿಚುವೇಶನ್ ಬಂತು ನನಗೆ, ವಿಚ್ ಐ ಡಿಡ್ಂಟ್ ಲೈಕ್. ಚಾಯ್ಸ್ ವಾಸ್ ಬಿಟ್ವೀನ್ ಪೊಸಿಷನ್ ಆ್ಯಂಡ್ ಫ್ಯಾಮಿಲಿ. ಸೊ ಐ ಫೆಲ್ಟ್ ಫ್ಯಾಮಿಲಿ ವಾಸ್ ಮೋರ್ ಇಂಪಾರ್ಟೆಂಟ್. ಸೊ ಐ ಜಸ್ಟ್ ರಿಸೈನ್ ಆ್ಯಂಡ್ ಕೇಮ್. ಅಂದರೆ ಬೇರೆ ಕೆಲಸ ಕೈಯಲ್ಲಿಲ್ಲ, ಬಟ್ ರಿಸೈನ್ ಮಾಡಿ ಬಂದೆ. ಬಟ್ ಆ ಪೊಸಿಷನ್ನಲ್ಲಿ ಇರುವಾಗ ನಾನು ಸಿಕ್ಕಿದ ಮರ್ಯಾದೆ ಇಟ್ ವಾಸ್ ಇನ್ನಾಮರಸ್, ರೈಟ್. ಸೊ ಬ್ಯಾಂಗ್ಳೂರು ಅದನ್ನು ರಿಸೈನ್ ಮಾಡಿ ರಿಟರ್ನ್ ಬ್ಯಾಂಗ್ಳೂರು ಬಂದೆ, ಬ್ಯಾಕ್ ಟು ಫ್ಯಾಮಿಲಿ. ಸೊ ಐ ವಾಸ್ ಜಾಬ್ಲೆಸ್ ಫಾರ್ ಸಮ್ ಟೈಮ್. ಅಲ್ಲಿ ಆವಾಗ ಡಿಫ್ರೆನ್ಸ್ ಗೊತ್ತಾಯ್ತು ನನಗೆ. ಅಂದರೆ ನಾವು ಸೀಟಲ್ಲಿ ಕೂತಿರುವಾಗ ಎಷ್ಟು ರೆಸ್ಪೆಕ್ಟ್ ಇರುತ್ತೆ, ಸೀಟ್ ಇಲ್ಲದೆ ಇರುವಾಗ ಏನು ರೆಸ್ಪೆಕ್ಟ್ ಇರುತ್ತೆ ಅನ್ನೋದು ಆ 2014-15 ನನಗೆ ಗೊತ್ತಾಯಿತು. ಸೊ ಅವತ್ತು ನಾನು ಡಿಸೈಡ್ ಮಾಡಿದೆ, ಪೀಪಲ್ ಶುಡ್ ರೆಸ್ಪೆಕ್ಟ್ ಮೀ ಫಾರ್ ಹೂ ಐ ಆ್ಯಮ್, ನಾಟ್ ಫಾರ್ ಮೈ ಸೀಟ್. ಆ ರಿಯಲೈಸೇಷನ್ ನನಗೆ ಬಂತು. ಸೊ 2 years ನಾನು
ಐ ಟ್ರೈಡ್ ಮೈ ಓನ್ ಬಿಸ್ನೆಸ್ ಏನೇನೋ ಮಾಡೋಕ್ಕೆ ನೋಡಿದೆ. ಬಟ್ ಅಗೇನ್ ಡೆಸ್ಟಿನಿ ಬ್ರಾಟ್ ಮೀ ಬ್ಯಾಕ್ ಟು ಕಾರ್ಪೊರೇಟ್. ಸೊ ಆವಾಗ ಕೋಲಾರಲ್ಲಿ ನನಗೆ ಪೋಸ್ಟಿಂಗ್ ಸಿಕ್ತು, ಒಂದು ಜಾಪನೀಸ್ ಕಂಪ್ನಿಯಲ್ಲಿ ಸೇರಿದೆ. ಕೋಲಾರಲ್ಲಿ ಸಿಕ್ತು ನನಗೆ, ಅಲ್ಲಿ ಆ ಪ್ರಾಜೆಕ್ಟ್ ಹೆಡ್ ಆಗಿ ಹೋದೆ. ಅಲ್ಲಿ ವೆನ್ ಐ ಕೇಮ್ ಬ್ಯಾಕ್ ಟು ಎಂಪ್ಲಾಯ್ಮೆಂಟ್, ಸೊ ಆವಾಗ ಡಿಸೈಡ್ ಮಾಡಿದೆ ಏನಾದರೂ ಒಂದು ಮಾಡಬೇಕು. ವಿ ಶುಡ್ ಡೂ ಸಮಥಿಂಗ್ ಫಾರ್ ದ ಸೊಸೈಟಿ ವೇರ್ ಯು ಆರ್ ರೆಕಗ್ನೈಸ್ ಇನ್ ನಾಟ್ ಯುವರ್ ಪೊಸಿಷನ್. ಸೊ 2015 ನಾವು ಒಂದು ಸ್ಕೂಲ್ ಸ್ಟಾರ್ಟ್ ಮಾಡಿದೆ, ಕುರ್ಗಲ್ ಹೈಸ್ಕೂಲ್ ಅಂತ. ಅಲ್ಲಿ PT ಮಾಸ್ಟರ್ ಶ್ರೀನಿವಾಸ್ ಅಂತ ಇದ್ದಾರೆ, ಡಾಕ್ಟರ್ ಶ್ರೀನಿವಾಸ್ ಅಂತ. ಅವ್ರು ಬಂದು ನನಗೆ ಅಪ್ರೋಚ್ ಮಾಡಿದ್ರು, ಈ ಥರ ಸರ್ ಈ ಥರ ನಮ್ಮ ಸ್ಕೂಲ್ಗೆ ಏನಾದ್ರು ಸಪೋರ್ಟ್ ಮಾಡಿ ಅಂತ. ಸೊ ನಾನು ಕೇಳಿದೆ ಏನು ಬೇಕಾಗುತ್ತೆ ಅಂತ. ಸೊ ಅವ್ರು ಹೇಳಿದ್ರು ಈ ಥರ ಸ್ಪೋರ್ಟ್ಸ್ಗೆ, ನಾನು PT ಟೀಚರ್, ಸೊ ಐ ವಾಂಟ್ ಟು ಪ್ರಮೋಟ್ ಸ್ಪೋರ್ಟ್ಸ್. ಸೊ ನೀವೇನಾದರೂ ಜರ್ಸಿ ಏನಾದರೂ ಸ್ಪಾನ್ಸರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ಕೇಳಿದೆ ಎಷ್ಟು ಬೇಕು ಅಂತ. ಒಂದು ಮೂರು ಜರ್ಸಿ ಇದ್ದರೆ ಸಾಕು ಅಂತ ಹೇಳಿದ್ರು. ಐ ಸೆಡ್ ಅಲ್ಲ ಎಂಟೈರ್ ಟೀಮ್ ಮಾಡೋಣ ಅಂತ ಡಿಸೈಡ್ ಮಾಡಿ ಎಂಟೈರ್ ಟೀಮ್ ಮಾಡಿದೆ. ದ ರೀಸನ್ ಬಿಹೈಂಡ್ ದಟ್ ಇಸ್, ನನ್ನ ಮಗಳು ಶಿ ಈಸ್ ಅ ಅಥ್ಲೀಟ್, ನ್ಯಾಷನಲ್ ಲೆವೆಲ್ ತನಕ ಹೋದರು. ಸೊ ಆಫ್ಟರ್ ಸ್ಕೂಲ್ ಡೇಸ್ ಅದು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಆ ಒಂದು ಇದರಲ್ಲಿ ಐ ಥಾಟ್ ಓಕೆ ಫೈನ್, ವೈ ನಾಟ್ ವಿ ಡೂ ಇಟ್ ಫಾರ್ ಅದರ್ ಸ್ಟೂಡೆಂಟ್ಸ್, ಅದರ್ ಚಿಲ್ಡ್ರನ್ ಹು ಕ್ಯಾನ್ ಬಿ ಗುಡ್ ಅಟ್ ಸ್ಪೋರ್ಟ್ಸ್. ಸೊ ಅವಾಗ ಅದು ಫಸ್ಟ್ ಜರ್ಸಿ ಸ್ಪಾನ್ಸರ್ ಮಾಡಿದಾಗ ಇಟ್ ಮೇಡ್ ಎ ಡಿಫ್ರೆನ್ಸ್. ನನಗೂ ಆವಾಗ ಅಷ್ಟೇನು ಇದಾಗಿಲ್ಲ. ಬಟ್ ಲೇಟರ್ ಆ ಸ್ಕೂಲ್ ಬಂದು ಬೇರೆ ಸ್ಕೂಲ್, ಗೌರ್ಮೆಂಟ್ ಸ್ಕೂಲ್, ವೆನ್ ಇಟ್ ಇಸ್ ಕಂಪೇರ್ಡ್ ಟು ಅದರ್ ಸ್ಕೂಲ್ಸ್, ದೇ ಸ್ಟುಡ್ ಔಟ್. ಅಂದರೆ ಅವ್ರು ನೋಡೋಕ್ಕೆ ಚೆನ್ನಾಗಿದ್ರು, ಜರ್ಸಿ ಹಾಕ್ಕೊಂಡು. ಇಟ್ ವಾಸ್ ವೆರಿ ನೈಸ್. ಸೊ ಇಟ್ ಮೋಟಿವೇಟೆಡ್ ದೆಮ್ ಪ್ರಾಬಬ್ಲಿ, ಅವ್ರದ್ದು ಹಾರ್ಡ್ ವರ್ಕ್. ಬಟ್ ದಿಸ್ ವಾಸ್ ಆಲ್ಸೋ ಮೋಟಿವೇಶನ್ ಫ್ಯಾಕ್ಟರ್. ಸೊ ಅವತ್ತು ಅವರು ತಾಲೂಕ್ ಲೆವೆಲ್ಗೆ ಗೆದ್ಕೊಂಡು ಬಂದರು. ಸೊ ಆ ಒಂದು ಇದು ನನಗೆ ಇನ್ಸ್ಪೈರ್ ಆಯಿತು. ಒಂದು ಸ್ಮಾಲ್ ಜರ್ಸಿ ಕ್ಯಾನ್ ಮೇಕ್ ಅ ಬಿಗ್ ಡಿಫ್ರೆನ್ಸ್ ಅನ್ನೋದು ಮೈಂಡಲ್ಲಿ ಬಂತು. ನಾನು ಸರಿ ಓಕೆ ಫೈನ್, ವಿಲ್ ಪ್ರಮೋಟ್ ಸ್ಪೋರ್ಟ್ಸ್. ಸೊ ಆವತ್ತಿಂದ 2016 ನಾನು ಸ್ಪೋರ್ಟ್ಸ್ ಪ್ರಮೋಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ದಟ್ಸ್ ಹೌ. ಆ್ಯಂಡ್ ದ ಸೇಮ್ ಸ್ಕೂಲ್ 3 years ಲೇಟರ್ ದೇ ವರ್ ನ್ಯಾಷನಲ್ ಲೆವೆಲ್ ಪ್ಲೇಯರ್ಸ್, ನ್ಯಾಷನಲ್ ಲೆವೆಲ್ ವಿನ್ ಆದರು. ಸೊ ದ್ಯಾಟ್ ವಾಸ್ an achievement. So maybe 1% I will take the credit. 99 is theirs, but 1% I would feel happy that yeah, this small thing can motivate somebody to go to a national level. Another, it made a big difference. That's how I started. ಎಸ್, ಇನ್ನು ಸರಿ ನಿಮ್ಮ ಈ ನೀಡುವ ಹೃದಯ ಫೌಂಡೇಶನ್ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ, ಸೊ ಇದು ಎಷ್ಟು ವರ್ಷ ನೀವು ಹೇಳ್ರಿ 2016 ನೀವು ಮಾಡಬೇಕು ಅಂತ ಅನ್ಕೊಂಡಿದ್ರಿ ಅಂತ. ಸೊ ಈ ಫೌಂಡೇಶನ್ ಅಲ್ಲಿ ಯಾವ ರೀತಿ ಸಹಾಯನ ಮಾಡ್ತೀರಾ, ಎಷ್ಟು ಜನ ಇದ್ದಾರೆ, ಈ ಫೌಂಡೇಶನ್ ಬಗ್ಗೆ ಹೇಳೋದಾದ್ರೆ? ಹೌದು. ಸೊ ನೀಡುವ ಹೃದಯ ಫೌಂಡೇಶನ್ ಸ್ಟಾರ್ಟೆಡ್ ಇನ್ July 28th, 2022. ಸೊ ನಾನು ಇದು ಐ ರಿಜಿಸ್ಟರ್ಡ್ ಅಂಡರ್ ಸೆಕ್ಷನ್ 8. ಟ್ರಸ್ಟ್ ಅಂತ ಮಾಡೋದು ಬೇಡ, ಬಿಕಾಸ್ ಐ ಆಮ್ ಆಲ್ರೆಡಿ ಎಂಪ್ಲಾಯ್ಡ್. ನಾನು ಇವಾಗ ಸದ್ಯಕ್ಕೆ ಆ್ಯಕ್ಚುಲಿ ಐ ವರ್ಕಿಂಗ್ ಫಾರ್ ಅ ಗೇಮಿಂಗ್ ಕಂಪನಿ ಆ್ಯಸ್ ಅ ಡೈರೆಕ್ಟರ್ ಫೆಸಿಲಿಟೀಸ್. ಸೊ ದ್ಯಾಟ್ ಇಸ್ ಮೈ ಫುಲ್ ಟೈಮ್ ಎಂಪ್ಲಾಯ್ಮೆಂಟ್, ದ್ಯಾಟ್ಸ್ ಮೈ ಸೋರ್ಸ್ ಆಫ್ ಇನ್ಕಮ್. ಆವಾಗ ನಾನು ದೆನ್ ಐ ಥಾಟ್ ಒಂದು ಫೌಂಡೇಶನ್ ರಿಜಿಸ್ಟರ್ ಮಾಡಬೇಕಂದ್ರೆ ಲೆಟ್ ಇಟ್ ಬಿ ಥ್ರೂ ಅ ಸೆಕ್ಷನ್ 8 ಕಂಪನಿ. ಸೆಕ್ಷನ್ 8 ಕಂಪ್ನಿಯನ್ನು ರಿಜಿಸ್ಟರ್ ಮಾಡಿದ್ದೀನಿ, ವಿಚ್ ಇಸ್ ಅ ಪ್ಯೂರ್ಲಿ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಸೊ ನನಗೆ ವಿ ನೀಡ್ 2 people. ಸೊ ಮೈ ವೈಫ್ ಸಬಿತಾ ಇಸ್ ಆಲ್ಸೋ ಅ ಕೋ-ಫೌಂಡರ್. ಯಾ, ಶಿ ಈಸ್ ಆಲ್ಸೋ ಕೋ-ಫೌಂಡರ್. ಆ್ಯಂಡ್ ಹೇಳಕ್ಕೆ ಹೋದರೆ ಸಿ 2016 ನಾವು ಮಾಡ್ತಾ ಇರುವಾಗ ವಾಟ್ ಎವರ್ ವಿ ಡಿಡ್, 22 ರಿಜಿಸ್ಟರ್ ಆಗಬೇಕಂದ್ರೆ ಇಟ್ ಇಸ್ ಕಂಪ್ಲೀಟ್ ಸಪೋರ್ಟ್ ಆಫ್ ಮೈ ವೈಫ್. ಅವ್ರೇನಾದರೂ ಒಂದು ಮಾತು, ಏನಕ್ಕೆ ಇದೆಲ್ಲ ಬೇಕು ನಿಮಗೆ, ಈ ಸೆಕ್ಷನ್ 8 ಕಂಪ್ನಿ ನೀಡುವ ಹೃದಯ ಫೌಂಡೇಶನ್ನ ರಿಜಿಸ್ಟರ್ ಮಾಡಿದೆ. ವಿ ವರ್ ಓನ್ಲಿ 2 ಇನಿಷಿಯಲಿ. ಅದಾದಮೇಲೆ ನನ್ನ ಕೊಲೀಗ್ ಜಾಯ್ನ್ ಆದರು, ಅರುಣ್ ಕುಮಾರ್ ಅಂತ, ಈಸ್ ಮೈ ಕೊಲೀಗ್. ಸೊ ಹಿ ಜಾಯ್ನ್. ದೆನ್ ಗ್ರ್ಯಾಜುಲಿ ವಾಲಂಟಿಯರ್ಸ್ ಜಾಯ್ನ್ ಆದರು ನಮ್ಮದು. ಯಾ, ದೆರ್ ಇಸ್ 1 person ಬೈ ನೇಮ್ ಸರಿತಾ, ಶಿ ಟೇಕ್ಸ್ ಕೇರ್ ಆಫ್ ದಿ ಆಪ್ರೇಷನ್ಸ್. ಮಿಕ್ಕಿರೋಲ್ಲ ವಾಲಂಟಿಯರ್ಸ್. ಎವ್ರಿಬಡಿ ಈಸ್ ಎಂಪ್ಲಾಯ್ಡ್ ಆ್ಯಂಡ್ ವಾಲಂಟಿಯರಿಂಗ್. ಸೊ ಯಾರು ಆನ್ ರೋಲ್ಸ್ ಯಾರೂ ಇಲ್ಲ, ಬಟ್ ವಿ ಆರ್ ಅ ಟೀಮ್ ಹೂ ಆರ್ ವಾಲಂಟಿಯರ್ಸ್ ಹೂ ವಾಂಟ್ ಟು ಡೂ ಸರ್ವಿಸ್. ಏನೆಲ್ಲ ಸರ್ವಿಸ್ ಮಾಡ್ತೀರಾ ಸರ್ ನಿಮ್ಮ ಫೌಂಡೇಶನ್ ಕಡೆಯಿಂದ? ಸಿ ನಮ್ಮದು ಮೇನ್ಲಿ ವಿ ಆರ್ ಇನ್ ಟು ಸ್ಟಾರ್ಟೆಡ್ ವಿತ್ ಪ್ರಮೋಟಿಂಗ್ ಸ್ಪೋರ್ಟ್ಸ್, ರೈಟ್? ದಟ್ ವಾಸ್ ದ ಫಸ್ಟ್ ಥಿಂಗ್. ಆ 3 years ಆದಮೇಲೆ ಕೋವಿಡ್ ಬಂತು. ಸೊ ಕೋವಿಡ್ ಆದಮೇಲೆ ಅಗೇನ್ ಒಂದು ಚಾಲೆಂಜ್ ಹಾಕಿದೆ. ಐ ಥಾಟ್ ಓಕೆ ಫೈನ್, ವೈ ನಾಟ್ ವಿ ಪ್ರಮೋಟ್ ಆರ್ ಎಡ್ಯುಕೇಷನ್. ಮಕ್ಕಳಿಗೆ ಏನಕ್ಕೆ ವೈ ನಾಟ್ ವಿ ವಾಟ್ ಎವರ್ ವಿ ಕುಡ್ ಡೂ ಇನ್ ಸ್ಪೋರ್ಟ್ಸ್, ವೈ ನಾಟ್ ವಿ ಡೂ ಇಟ್ ಇನ್ ಎಡ್ಯುಕೇಷನ್ ಆಲ್ಸೋ. ಸೊ ಆವಾಗ ಏನು ಮಾಡಿದೆ, ಕುರುಗಲ್ ಸ್ಕೂಲಲ್ಲೇ ಒಂದು ಫಂಕ್ಷನ್ ಹೋಗಿರುವಾಗ ಅವ್ರಿಗೆ ಹೇಳಿದೆ 564 ವಾಸ್ ದ ಹೈಯೆಸ್ಟ್ ಮಾರ್ಕ್ ಅವತ್ತು, ಅದು ಹೈಯೆಸ್ಟ್ ಫಾರ್ ದಟ್ ಇಯರ್. ಸೊ ನಾನು ಅವ್ರಿಗೆ ಹೇಳಿದೆ, ಎನಿಬಡಿ ವಿತ್ 1 mark ಹೈಯರ್ ದೆನ್ ದಿಸ್ ನೆಕ್ಸ್ಟ್ ಇಯರ್ ಐ ವಿಲ್ ಗಿವ್ ಯು
1 lakh rupees Okay. as a scholarship for your future education ಅಂತ. ಸೊ ಅದೊಂದು ಜಸ್ಟ್ ಟ್ರೈ ಟು ಮೋಟಿವೇಟ್ ದೆಮ್ ವಿತ್ ದಟ್ ಕೇಸ್, ಲೈಕ್ ಈ ಥರ ಮಾಡೋಣ ಅಂತ. ಅಫ್ಕೋರ್ಸ್ ಪೀಪಲ್ ಡೆಫಿನೆಟ್ಲಿ ಟ್ರೈಡ್. ಅಂದರೆ 564 ಮೇಲೆ ಬಂದಿಲ್ಲ, ಬಟ್ ದೇರ್ ವರ್ ಅಬೌಟ್ 4 people more than 550. ಓಕೆ. ರೈಟ್. ಸೊ ಆ್ಯಸ್ ಪ್ರಾಮಿಸ್ ನಾನು ನೆಕ್ಸ್ಟ್ ಇಯರ್ ಹೋದೆ, ಎಲ್ಲರಿಗೂ ಸ್ಕಾಲರ್ಶಿಪ್ ಕೊಟ್ಟೆ. ಸೊ ಎಡ್ಯುಕೇಷನಲ್ಲಿ ಆ ಥರ ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಅಂದರೆ ಸ್ಕಾಲರ್ಶಿಪ್ ಕೊಡೋದು ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಮೋಸ್ಟ್ ಆಫ್ ಮೈ ಆ್ಯಕ್ಟಿವಿಟೀಸ್ ಹ್ಯಾಪನ್ಸ್ ಇನ್ ಕೋಲಾರ್. ಜಾಸ್ತಿ ಅಲ್ಲೇ ಇರೋದು ಕೋಲಾರ್ ಆ್ಯಂಡ್ ಸರೌಂಡಿಂಗ್, ಕೋಲಾರ್ ಚಿಕ್ಕಬಳ್ಳಾಪುರಲ್ಲಿ. ಸೊ ಕೋಲಾರಲ್ಲಿ ನೋಡಿದೆ ಲಾಟ್ ಆಫ್ ಚಿಲ್ಡ್ರನ್, ಅಂದರೆ ದೇ ಆರ್ ವೆರಿ ಸ್ಮಾರ್ಟ್, ಹೈ ಮಾರ್ಕ್ಸ್, ಬಟ್ ಅವ್ರಿಗೆ ವಾಟ್ ದೇ ವರ್ ಲ್ಯಾಕಿಂಗ್ ವಾಸ್ ಇಂಗ್ಲೀಷ್ ಆ್ಯಂಡ್ ಕಂಪ್ಯೂಟರ್ಸ್. ಆ ಎರಡರಲ್ಲಿ ನಾವು ಏನಾದ್ರು ಮಾಡಬೇಕು ಅನ್ನೋದು. ದೆನ್ ಐ ಸ್ಟಾರ್ಟೆಡ್ ಸೆಟ್ಟಿಂಗ್ ಅಪ್ ಕಂಪ್ಯೂಟರ್ ಲ್ಯಾಬ್ಸ್. ಸ್ಕೂಲಲ್ಲಿ ಕಂಪ್ಯೂಟರ್ ಲ್ಯಾಬ್ ಸೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಮೇ ಬಿ ಇನ್ ದ ಲಾಸ್ಟ್ 2 years ವಿ ಹ್ಯಾವ್ ಸೆಟ್ ಅಪ್ ಕ್ಲೋಸ್ ಟು ಅಬೌಟ್ 23-24 ಲ್ಯಾಬ್ಸ್. ಓಕೆ. ಟಾರ್ಗೆಟ್ ಇಸ್ 1,000 ಮಕ್ಕಳು ಇನ್ ಅ ಇಯರ್, ಈವನ್ ಇಫ್ 1,000 ಔಟ್ ಗೋಯಿಂಗ್ ಸ್ಟೂಡೆಂಟ್, 9th 10th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡಲ್ಲಿ ಇರೋದು ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್ ಗೊತ್ತಿದ್ರೆ, ಸೊ ದೋಸ್ ಹು ಕ್ಯಾನ್ ಕಂಟಿನ್ಯೂ ವಿತ್ ಎಡ್ಯುಕೇಷನ್. 10th ಆದಮೇಲೆ ಎಡ್ಯುಕೇಷನ್ ಆಗೋದಾದರೆ ಗುಡ್, ಎಲ್ರಿಗೂ ಆಗಲ್ಲ. ಸೊ ಅಟ್ಲೀಸ್ಟ್ ದೇ ಹ್ಯಾವ್ ಸಮ್ ಬೇಸಿಕ್ ನಾಲೆಡ್ಜ್. ಎಲ್ಲಾದರೂ ಹೋಟೆಲ್ಗೆ ಹೋದ್ರೂ ಎಲ್ಲೋದ್ರೂ ಕಂಪ್ಯೂಟರ್ಸ್ ಇದೆ. ಸೊ ಆ ಬೇಸಿಕ್ ನಾಲೆಡ್ಜ್ ಇದ್ದರೆ ಸಾಕು ಅನ್ನೋದಕ್ಕೆ ಆ ಇದರಲ್ಲಿ ವಿ ಹ್ಯಾವ್ ಸೆಟ್ ಅಪ್ ಕಂಪ್ಯೂಟರ್ ಲ್ಯಾಬ್ಸ್. ಸೊ ಅದು ಸಕ್ಸಸ್ಫುಲ್ಲಾಗಿ ಹೋಗ್ತಾ ಇದೆ. ಆ್ಯಂಡ್ ರೀಸೆಂಟಾಗಿ ನಾವು ಸಿಲೆಬಸ್ಸು ಪ್ರಿಪೇರ್ ಮಾಡಿದ್ವಿ. ಒನ್ ಆಫ್ ಅವರ್ ಅಸೋಸಿಯೇಟ್ ಶಿಕ್ಷನ್ ಎಡ್ಯುಕೇಷನ್ ಅಂತ, ದೇ ಆರ್ ಆಲ್ಸೋ ವಾಲಂಟಿಯರ್ಸ್. ಅವರು ಕಂಪ್ಯೂಟರ್ ಟೀಚ್ ಮಾಡ್ತಾರೆ, ನಾವು ಕಂಪ್ಯೂಟರ್ ಲ್ಯಾಬ್ ಸೆಟ್ ಮಾಡ್ತೀವಿ, ಅವ್ರು ಟೀಚ್ ಮಾಡ್ತಾರೆ ಎವ್ರಿ ಸ್ಯಾಟರ್ಡೆ. ಸೊ ಅವ್ರ ಕಡೆಯಿಂದ ವಿ ಹ್ಯಾವ್ ಗಾಟ್ ಕಂಪ್ಯೂಟರ್ ಬುಕ್ ರೆಡಿ ಮಾಡಿದ್ದೀವಿ. ಸೊ ದ್ಯಾಟ್ ಈಸ್ ಹೆಲ್ಪ್ಫುಲ್. ಇಟ್ಸ್ ಗುಡ್ ವೇರ್ ಪೀಪಲ್ ಕ್ಯಾನ್ ಲರ್ನ್. ಹೌದು, ಎಸ್ ಸರ್. ಇನ್ನು ಮುಖ್ಯವಾಗಿ ಈ ಪಿಂಕ್ ರೂಮ್ ಇನಿಷಿಯೇಟಿವ್ ನಿಮ್ಮಿಂದನೇ ಪ್ರಾರಂಭ ಆಗಿತ್ತು. ಸೊ ಈ ಬಗ್ಗೆ ಹೇಳೋದಾದ್ರೆ ಏನಿದು ಪಿಂಕ್ ರೂಮ್, ಈ ಬಗ್ಗೆ ಹೇಗೆ ಥಾಟ್ ಬಂತು ಅಂತ? ಈ ಪಿಂಕ್ ರೂಮ್ ಅನ್ನೋದು ಇಟ್ ವಾಸ್ ಅ ಕೋಇನ್ಸಿಡೆನ್ಸ್. ನಾನು ಆ್ಯಕ್ಚುಲಿ ಒಂದು ದಿವಸ ಚಿಕ್ಕಬಳ್ಳಾಪುರ ಹೋಗ್ತಾ ಇರುವಾಗ ಒಂದು ಪ್ರಿನ್ಸಿಪಲ್ ಹತ್ರ ಜಸ್ಟ್ ಫೋನ್ ಮಾಡಿದೆ, ಈ ಥರ ಬರ್ತಾ ಇದ್ದೀನಿ, ಆ ಕಡೆ ಬರ್ತಾ ಇದ್ದೀನಿ, ಇಫ್ ಯು ಆರ್ ದೇರ್ ಐ ವಿಲ್ ಮೀಟ್ ಯು ಅಂತ. ಸೊ ಅವ್ರ ಹತ್ರ ಮೀಟ್ ಮಾಡುವಾಗ ಕ್ಲಾಸಲ್ಲಿ ಸ್ಕೂಲಲ್ಲಿ ರೌಂಡ್ ಹೋದಾಗ ಐ ಸಾ ದ್ಯಾಟ್ ಟಾಯ್ಲೆಟ್ಸ್ ವೇರ್ ನಾಟ್ ಇನ್ ಗುಡ್ ಕಂಡೀಷನ್, ನಾಟ್ ಆ್ಯಸ್ ಎಕ್ಸ್ಪೆಕ್ಟೆಡ್. ಸೊ ಆ ಥರ ಪ್ರಿನ್ಸಿಪಲ್ ಹತ್ರ ಮಾತಾಡುವಾಗ ಎಷ್ಟು ಮಕ್ಕಳಿದ್ದಾರೆ, ನಂಬರ್ ಆಫ್ ಗರ್ಲ್ಸ್, ನಂಬರ್ ಆಫ್ ಬಾಯ್ಸ್ ಅಂತ ಮಾತಾಡ್ತಾ ಇರುವಾಗ ದೆನ್ ಐ ಸೆಡ್ ಓಕೆ ಫೈನ್, ಇಲ್ಲಿ ಬೇಸಿಕ್ ಟಾಯ್ಲೆಟ್ಸು ಆ ಥರ ಸ್ಟ್ಯಾಂಡರ್ಡ್ ಇಲ್ಲಿ ಇಲ್ಲ, ತುಂಬ ಕಷ್ಟ ಇರುತ್ತಲ್ವ ಅಂತ ಮಾತಾಡಿ ಐ ಸೆಡ್ ವೈ ನಾಟ್ ವಿ ಕಮ್ ಔಟ್ ವಿತ್ ಅ ರೂಮ್, ಒಂದು ಸಿಂಪಲ್ ರೂಮ್, ಅಂದರೆ ಒಳ್ಳೆ ಬಾತ್ರೂಮ್ ಅನ್ನೋದು. ದೆನ್ ಐ ಥಾಟ್ ಓಕೆ ಫೈನ್, ದ ಚಿಲ್ಡ್ರನ್, ಗರ್ಲ್ ಚಿಲ್ಡ್ರನ್ ಕಮಿಂಗ್ ಫ್ರಮ್ ಫಾರ್ ಆಫ್ ಪ್ಲೇಸಸ್ ಹೆಂಗಿರುತ್ತೆ ಅಂತ ಯೋಚನೆ ಮಾಡಿದೆ. ಸರ್ ನಾನು ಪ್ರಿನ್ಸಿಪಲ್ಗೆ ಹೇಳ್ದೆ, ಓಕೆ ಸರ್ ಹಂಗಂದರೆ ಒಂದು ಕೆಲಸ ಮಾಡೋಣ, ವಿಲ್ ಹ್ಯಾವ್ ಅ ಬೆಡ್ ಆ್ಯಂಡ್ ಸರ್ಟನ್ ಫೆಸಿಲಿಟೀಸ್, ಬೇಸಿಕ್ ಫೆಸಿಲಿಟೀಸ್. ಸೊ ಅದಾದಮೇಲೆ ಪ್ಯಾಡ್ ಸಪ್ಲೈ ಬಂತು, ದೆನ್ ಇನ್ಸಿನರೇಟರ್, ಆಲ್ ಪುಟ್ ಟುಗೆದರ್ ಬಿಕಮ್ ಎ ಪಿಂಕ್ ರೂಮ್. ಅದು ಕಲರ್ ಮಾಡಿದ ತಕ್ಷಣ ಪಿಂಕ್ ರೂಮ್ ಆಯಿತು. ಸೊ ದಟ್ಸ್ ಹೌ ಪಿಂಕ್ ರೂಮ್ ಕಾನ್ಸೆಪ್ಟ್ ಬ್ಯಾಂಗ್ಳೂರಲ್ಲಿ ಬಂತು. ಮದನಲ್ಲಿ ಕ್ಲಾಸಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಸ್ಟಾರ್ಟ್ ಆಯಿತು ಫಸ್ಟ್. and the purpose behind that, adu very important, why I thought of that. See, many years back, about 10-12 years back, school inda ನನಗೆ ಕಾಲ್ ಬಂತು saying that just daughter is unwell, please come and pick her up. ನನ್ನ ಮನೆಯಲ್ಲಿತ್ತು, so I had to travel about 20-25 kilometers to pick her up. That was the first menstrual cycle she had gone through, right? Which she didn't know what it is. So I was in office. So I went home to the college school and picked up my daughter. And ಅವಳಿಗೆ ಸ್ವಲ್ಪ she was very shy. Any child will be shy, right? When ಅವ್ರ ತಂದೆ ಹೋಗಿ ಸ್ಕೂಲಲ್ಲಿ ಹೋಗಿ ಅವ್ರನ್ನ ಕರೆದ್ರೆ he will they'll have that feeling. So ಆ ಥರ ಇತ್ತು. ನಾನು ಹೋಗುವಾಗ ಅವಳು ಆ ಥರ she had that feeling like, daddy's got to know this ಅಂತ ಒಂದು ಫೀಲಿಂಗ್ ಇತ್ತು. ಬಟ್ ಅಗೇನ್ that was one of the reason. ಸೆಕೆಂಡ್ ಮನೆಗೆ ಕರ್ಕೊಂಡು ಬಂದುಬಿಟ್ಟೆ. ಬಟ್ that thought came in my mind. ತುಂಬ ಯೋಚನೆ ಮಾಡಿದೆ, ಅಲ್ಲ ಇವಾಗ ನಾನು ಐ ವಾಸ್ ಏಬಲ್ ಟು ಪಿಕ್ ಹರ್ ಅಪ್, ಆಫೀಸಿಂದ ಸ್ಕೂಲ್ಗೆ ಹೋಗಿ ಪಿಕಪ್ ಮಾಡಿದೆ, ಮನೆಗೆ ಕರ್ಕೊಂಡು ಬಂದು ಡ್ರಾಪ್ ಮಾಡಿದೆ. ವಾಟ್ ಹ್ಯಾಪನ್ಸ್ ಟು ಗರ್ಲ್ಸ್ ಹೂ ಕೆನಾಟ್ ಡೂ ದ್ಯಾಟ್? ಪೇರೆಂಟ್ಸ್ ಇಲ್ಲ, ಊರಲ್ಲಿದ್ದಾರೆ. ಸೊ ಇಫ್ ದೇ ಸ್ಟೇ ಇನ್ ದೆಮ್ಸೆಲ್ವ್ಸ್, ಹೌ ವಿಲ್ ದೇ ಕಮ್ ಬೈ ಬಸ್? ಬಸ್ಸಲ್ಲಿ ಬರ್ತಾರಾ, ವಾಕಿಂಗ್ ಬರ್ತಾರಾ?
ಹೌದು. right? It's a difficult situation, right, where you have to see the child with a stain. It's painful. So that was one of the reason ಪಿಂಕ್ ರೂಮ್ನ ಫೋಕಸ್ ಜಾಸ್ತಿ ಮಾಡಿದ್ದು. ಸೊ ದ್ಯಾಟ್ ರೂರಲಲ್ಲಿ ಇರೋರು ಮಕ್ಕಳು ಇನ್ಸ್ಟೆಡ್ ಆಫ್ ಕಮಿಂಗ್ ಹೋಮ್ ವಿತ್ ಅ ಸ್ಟೇನ್ಡ್ ಕ್ಲೋತ್ಸ್ ಅದು ಬರಬಾರ್ದು ಅನ್ನೋದು ಸ್ಕೂಲಲ್ಲೇ ನಾವೊಂದು ಪಿಂಕ್ ರೂಮ್ ಮಾಡಬೇಕು ಅನ್ನೋದು. ಬೇಸಿಕ್ ಫೆಸಿಲಿಟೀಸ್ ವಿತ್ ಬೇಸಿಕ್ ಫೆಸಿಲಿಟೀಸ್, ಬೆಡ್, ಬಿಕಾಸ್ ಐ ಹ್ಯಾವ್ 2 daughters, ರೈಟ್, ಏಜ್ ಡಾಟರ್ಸ್. ಅವ್ರು ಏನು ಕಷ್ಟಪಡ್ತಾರೆ ನನಗೆ ಗೊತ್ತು. ಸೆಕೆಂಡ್ ಥಿಂಗ್ ಇಸ್ ಐ ಆಮ್ ಬಾರ್ನ್ ಅಮಂಗ್ 5 siblings ಆಫ್ ಓನ್ಲಿ ವಿಮೆನ್, ಸೊ ಐ ನೋ ದ ಪೇನ್. ಮೇ ಬಿ ದ್ಯಾಟ್ ವಾಸ್ ದ ರೀಸನ್. ಸೊ ಅದಕ್ಕೆ ವಿ ಸೆಟ್ ಅಪ್ ದಿಸ್ ಪಿಂಕ್ ರೂಮ್ ಸೊ ದ್ಯಾಟ್ ದೇ ಓವರ್ಕಮ್ ದಿಸ್ ಪೇನ್. ಈ ಮುಜುಗರ ಇರಲ್ಲ ಅಂತ. ದೇ ಶುಡ್ ನಾಟ್ ಫೀಲ್. ದಟ್ ಇಸ್ ದ ರೀಸನ್ ಐ ಥಾಟ್ ಆಫ್ ದಿಸ್ ಪಿಂಕ್ ರೂಮ್ ಕಾನ್ಸೆಪ್ಟ್. ಆ್ಯಂಡ್ ವಿ ಹ್ಯಾವ್ ಸೆಟ್ ಅಪ್. ಇವಾಗ ನಾಲ್ಕು ಪಿಂಕ್ ರೂಮ್ ಸೆಟಪ್ ಆಗಿದೆ ಆ್ಯಸ್ ಆಫ್ ನೌ. 2 ಪಿಂಕ್ ರೂಮ್ ಈಸ್ ಇನ್ ಪ್ರಾಸೆಸ್ ನಾವು. ಈ ವರ್ಷ 2 ಮಾಡಬೇಕು ಅನ್ನೋದು ಪ್ರಾಸೆಸ್ ಸ್ಟಾರ್ಟ್ ಆಗಿದೆ. ಆ್ಯಂಡ್ ರಿಸಲ್ಟ್ ಇಸ್ ಗುಡ್. ಅಂದರೆ ಸಿ ಆ್ಯಸ್ ಪರ್ ದಿ ಡೇಟಾ 11% ಸ್ಕೂಲ್ ಡ್ರಾಪ್ಔಟ್ಸ್ ಇದ್ದಾರೆ ಫಾರ್ ದಿಸ್ ಪರ್ಟಿಕ್ಯುಲರ್ ರೀಸನ್. ನನಗೆ ಐ ಆಮ್ ಆನ್ ಮೆನ್ಸ್ಟ್ರೇಷನ್, ಸೊ ಐ ನೀಡ್ 3 days ಲೀವ್. ಆ್ಯಕ್ಚುಲಿ ಅದನ್ನೇ ಹೇಳೋಣ ಅನ್ಕೊಂಡೆ. ಈಗೆಲ್ಲ ರೂರಲ್ ಕಡೆ ಈಗ ಮೆನ್ಸ್ಟ್ರೇಷನ್ ಆಗಿದೆ ಅಂದರೆ ಅವ್ರ ಪಾಪ ಶಾಲೆಗೆ ಬರೋಕ್ಕೆ ಹಿಂಜರಿತಾರೆ, ಪ್ಯಾಡ್ಗಳಿರಲ್ಲ, ಓಡಾಡೋಕ್ಕೆ ಕಷ್ಟ, ಈ ರೀತಿ. ಸೊ ಇದಕ್ಕೂ ತುಂಬ ಹೆಲ್ಪ್ ಆಗ್ತಿದೆ ಇದು. ಹೌದು. ಸೊ 11% ಡ್ರಾಪ್ಔಟ್ಸ್ ಅವಾಯ್ಡ್ ಮಾಡೋಕ್ಕೆ 11% ಆಗಲ್ಲ ಬಿಡಿ, ಬಟ್ ಅಟ್ಲೀಸ್ಟ್ ಈವನ್ ಇಫ್ ಇಟ್ಸ್ 1% ಇಟ್ಸ್ ಫೈನ್. ಸಮ್ವೇರ್ ವಿ ಹ್ಯಾವ್ ಟು ಸ್ಟಾರ್ಟ್. ಎಲ್ಲೋ ಸ್ಟಾರ್ಟ್ ಮಾಡುವಾಗ ಅಟ್ಲೀಸ್ಟ್ 1% ವಿಚ್ ಟುಮಾರೋ ನಾವು ಇರ್ತೀವೋ ಇಲ್ವೋ, ಬಟ್ ವಿ ವಿಲ್ ಮೇಕ್ ಅ ಡಿಫರೆನ್ಸ್. ದಟ್ ವಾಸ್ ಅ ಥಾಟ್, ರೈಟ್? ಸೊ ಇಟ್ ಹಸ್ ಮೇಡ್ ಎ ಡಿಫರೆನ್ಸ್. ಎಸ್ ಸರ್. ಇನ್ನು ಇವತ್ತು ನೀವು ಈ ಸಾಧಕರಾಗಿ ಕೂತಿದ್ದೀರಾ. ಪಿಂಕ್ ರೂಮ್ ಅಂತ ಒಂದು ಅದ್ಭುತವಾದ ಇನಿಷಿಯೇಟಿವ್ನ ನೀವು ಸ್ಟಾರ್ಟ್ ಮಾಡಿದ್ದೀರಾ. ಸೊ ಇದಕ್ಕೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ? ನಿಮ್ಮ ಮಕ್ಕಳೆಲ್ಲ ಎಷ್ಟು ಹೆಮ್ಮೆ ಇದೆ ನಿಮ್ಮ ಬಗ್ಗೆ ಅಂತ? ಸಿ, ನನಗೆ ಆ್ಯಸ್ ಐ ಟೋಲ್ಡ್ ಯು, ನಮ್ಮ ವೈಫ್ಸ್ ಕಂಪ್ಲೀಟ್ ಸಪೋರ್ಟ್ ಇಸ್ ದೇರ್. ನನ್ನ ಮಗಳು ಅಂಜು ಅಂತ ಹೆಸರು. ನಾಟ್ ಓನ್ಲಿ ಸೆಟ್ಟಿಂಗ್ ಅಪ್ ರೂಮ್ಸ್, ನಾವು ಕ್ಲಾಸ್ ಬೇಸಿಕ್ ಹೈಜೀನ್ ಕ್ಲಾಸು ಹೋಗ್ತೀವಿ. ನನ್ನ ಮಗಳು ಇರ್ತಾಳೆ, ಶಿ ಆಲ್ಸೋ ಪಾರ್ಟಿಸಿಪೇಟ್ಸ್ ಇನ್ ದ್ಯಾಟ್ ಟು ಎಕ್ಸ್ಪ್ಲೇನ್ ಟು ಹರ್. ಅವಳ ಏಜ್ ಇರ್ತಾರಲ್ಲ ಸ್ಕೂಲಲ್ಲಿ, ಆರ್ ಯಂಗರ್ ದೆನ್, ಇಟ್ ಮೇಕ್ಸ್ ಕಂಫರ್ಟಬಲ್. ಅವ್ರಿಗೂ ಸ್ವಲ್ಪ ಇದಾಗುತ್ತೆ, ಕಂಫರ್ಟಬಲ್ ಟಾಕಿಂಗ್ ಟು ಮೈ ಡಾಟರ್ who talks about pads and what is hygiene ಮಾಡ್ತಾರೆ. ಸೊ ವೈಫ್ ಆ್ಯಂಡ್ ಡಾಟರ್ ಬೋತ್ ಆರ್ ಆನ್ ಮೈ ಸೈಡ್. ಬೋತ್ ದ ಡಾಟರ್ಸ್ ಆರ್ ಆನ್ ಮೈ ಸೈಡ್ ಟು ಸಪೋರ್ಟ್ ಆನ್ ದಿಸ್. ಇದೊಂದು ಅದ್ಭುತ ಇನಿಷಿಯೇಟಿವ್. ಯಾಕಂದರೆ ಎಷ್ಟೋ ಜನ ತಾಯಂದ್ರಿಗೂ ಕೂಡ ಗ್ರಾಮೀಣ ಭಾಗದಲ್ಲಿ ಈ ಬಗ್ಗೆ ಮಾತಾಡೋದಕ್ಕೆ ಅವ್ರಿಗೆ ಕಂಫರ್ಟ್ ಇರೋದಿಲ್ಲ. ಎಷ್ಟೋ ಸಲ ಸ್ಕೂಲಿಗೆ ಬಂದು ಟೀಚರ್ಸ್ ಹತ್ರ ಹೇಳಿರ್ತಾರೆ, ಅಂದರೆ ನನ್ನ ಮಕ್ಕಳಿಗೆ ಹಿಂಗೆ ಮೆನ್ಸ್ಟ್ರೇಷನ್ ಆಗಿದೆ, ಸ್ವಲ್ಪ ಹೇಳ್ಕೊಡಿ ಹೆಂಗೆ ಮಾಡೋದು ಏನು ಅಂತ. ಬಟ್ ಇದೊಂದು ಇನಿಷಿಯೇಟಿವ್ ಐ ಥಿಂಕ್ ಇಟ್ ಈಸ್ ವೆರಿ ಬ್ಯೂಟಿಫುಲ್, ಇಟ್ ಈಸ್ ವೆರಿ ಗ್ರೇಟ್ ಅಂತ ಅನಿಸುತ್ತೆ. ಸೊ ಇನ್ನು ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಬಗ್ಗೆ ನೀವು ಹೇಳಿದ್ರಿ. ಈಗ ನೀವು ಹೇಳಿದ್ರಿ ನೀವು ಕೆಲಸ ಅಂದರೆ ಓದಾದ್ಮೇಲೆ ನೀವು ಕೆಲಸಕ್ಕೆ ಹೋಗಿ ಸೇರ್ಕೊಳ್ತೀರಾ, ಆಮೇಲೆ ರಿಸೈನ್ ಮಾಡಿ ಬರ್ತೀರಾ. ಅವಾಗ ಸಾಕಷ್ಟು ಜನ ಅಂದರೆ ನಿಮ್ಗೆ ಅಲ್ಲೊಂದು ಟರ್ನಿಂಗ್ ಪಾಯಿಂಟ್ ಸಿಕ್ತು, ಜನರು ಯಾವ ರೀತಿ ನೋಡ್ತಾರೆ ಅಂತ. ಸೊ ಆ ಟೈಮಲ್ಲಿ ನೀವು ಪಟ್ಟಂತಹ ಸ್ಟ್ರಗಲ್ಸ್ ಏನು ಅಂತ, ಆ ಸ್ಟ್ರಗಲ್ ಸ್ಟೋರೀಸ್ ಬಗ್ಗೆ ಹೇಳ್ಕೊಬೋದು. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯ ಅಂದರೂ ಕಷ್ಟಗಳು ಇದ್ದೇ ಇರುತ್ತೆ. ಸೊ ನಿಮ್ಮ ಸ್ಟೋರಿ ಇನ್ನೊಬ್ಬರಿಗೆ ಇನ್ಸ್ಪೈರ್ ಆಗ್ಬೋದು. ಸೊ ಹೀಗಾಗಿ ಸಿ ಅದೇ 97 ಸ್ಟಾರ್ಟ್ ದ ಕೆರಿಯರ್. ಅಂದರೆ ಅದು ಲೋಯೆಸ್ಟ್ ಗ್ರೇಡ್ ಅಂತ. 2015 ಟಾಪ್ ಮೋಸ್ಟ್ ಗ್ರೇಡಿಂದ ಐ ಆಮ್ ಬ್ಯಾಕ್ ಟು ಬ್ಯಾಕ್ ಟು ಝೀರೋ. ಅಂದರೆ 2 years ನನಗೆ ಐ ವಾಸ್ ಜಾಬ್ಲೆಸ್. ನನಗೆ ಬಿಕಾಸ್ ಆಲ್ ಥ್ರೂ ಕಾರ್ಪೊರೇಟಲ್ಲಿ ಇದ್ದು ಬೇರೆ ಯಾವುದೂ ನನಗೆ ಮಾಡೋಕ್ಕಾಗಿಲ್ಲ. ಅಂದರೆ ಐ ಆಮ್ ರೆಡಿ ಟು ವರ್ಕ್. ಅಂದರೆ ಆನೆಸ್ಟಾಗಿ ನಾವು ದುಡ್ಕೊಂಡು ಮಾಡಬೇಕು ಅನ್ನೋದು ನನಗೆ ಆಲ್ವೇಸ್ ಇಟ್ ವಾಸ್ ದೇರ್. ಬಟ್ ಏನು ಮಾಡೋದು ಅಂತ ಸ್ವಲ್ಪ ಡಿಪ್ರೆಷನಲ್ಲಿ ಹೋಗಿದ್ದೆ ಆ 2 years. ಒನ್ ವಾಸ್ ಲೈಕ್ ಫ್ಯಾಮಿಲಿ ಟು ರನ್, ಚಿಲ್ಡ್ರನ್ ಸ್ಕೂಲ್ ಫೀಸ್, EMI, ಕಾರು, ಹೋಮ್ ಲೋನ್, ಎವ್ರಿಥಿಂಗ್. ಅದು ಬೇರೆ ನೀವು ಟಾಪಲ್ಲಿ ಇದ್ದು ಮತ್ತೆ ಬಂದಾಗ ಅದು ಇನ್ನೂ ಕಷ್ಟ. ಎಕ್ಸಾಕ್ಟ್ಲಿ, ರೈಟ್. ಸೊ ಹೇಳ್ತಾರಲ್ಲ, ಮೇಲಿರೋರು ಕೆಳಗಡೆ ಬರಬಾರ್ದು, ಕೆಳಗಡೆ ಮೇಲೆ ಅಡ್ಜಸ್ಟ್ ಆಗ್ಬಿಟ್ಟಿರ್ತೀವಿ. ಸೊ ನಂದು ಒನ್ ಗುಡ್ ಥಿಂಗ್ ವಾಸ್ ಐ ಆಲ್ವೇಸ್ ಲಿವ್ಡ್ ಅ ಸಿಂಪಲ್ ಲೈಫ್. ಸೊ ಎಂಥ ಟಾಪಲ್ಲಿ ಇದ್ರೂ ಐ ವಾಸ್ ಲೈಕ್ ಅಟ್ ದ ಸೇಮ್ ಲೆವೆಲ್. ಬಟ್ ಇಲ್ಲಿ ಬಂದಾಗ ಆ 2 years ತುಂಬ ಕಷ್ಟ ಆಯಿತು. ವೆನ್ ಏನೋ ಐ ಹ್ಯಾವ್ ಗಾನ್ ಸೆಲ್ಲಿಂಗ್ ಸ್ಮಾಲ್ ಐಟಮ್ಸ್ ಆನ್ ದ ರೋಡ್. ನಾನೇ ಡಿಟರ್ಜೆಂಟ್ ಪೌಡರ್ ಮಾಡಿ ಆ 2 years ಅಲ್ಲಿ ಐ ಹ್ಯಾವ್ ಗಾನ್ ಶಾಪ್ ಟು ಶಾಪ್ ಸೆಲ್ಲಿಂಗ್ ಇಟ್ ಜಸ್ಟ್ ಟು ರನ್ ಮೈ ಫ್ಯಾಮಿಲಿ. ದಟ್ ವಾಸ್ ವೆರಿ ಪೇನ್ಫುಲ್. ಅಂದರೆ ಅದೇ ಪೊಸಿಷನ್ ಆಸ್ ಅ GM at 42 years GM ಆಗಿದ್ದು, then life takes you to a situation where you go on the road
ಸೆಲ್ಲಿಂಗ್ ಸರ್ಟನ್ ಥಿಂಗ್ಸ್ ವಾಸ್ ವೆರಿ ಪೇನ್ಫುಲ್. ಅಂದರೆ ಐ ವಾಸ್ ಓಕೆ ವಿತ್ ಇಟ್, ಬೇರೆ ದಾರಿ ಇಲ್ಲ ಅಂತ. ಐ ವಾಸ್ ಓಕೆ. ಟೆಸ್ಟಿಂಗ್ ಟೈಮ್ ಇರ್ಬೋದು, ದಟ್ ಇಸ್ ವಾಟ್ ಐ ಫೆಲ್ಟ್. ಎವ್ರಿಬಡಿ ಹ್ಯಾಸ್ ಅಪ್ ಆ್ಯಂಡ್ ಡೌನ್. ಸೊ ಆ 2 years ಅಂತೂ ಲೈಕ್ ಮೈ ಪೇರೆಂಟ್ಸ್ ಸ್ಟುಡ್ ವಿತ್ ಮೀ, ಮೈ ಇನ್-ಲಾ ಸ್ಟುಡ್ ಬೈ ಮೀ. ಅದು ಇಂಪಾರ್ಟೆಂಟ್. Yes, my siblings stood by me. ಯಾರು ಕೈ ಬಿಟ್ಟಿಲ್ಲ. ಬಟ್ ಅಗೇನ್, ಹೌ ಲಾಂಗ್ ವಿಲ್ ಯು ಟೇಕ್ ಹೆಲ್ಪ್ ಫ್ರಮ್ ಎವ್ರಿಬಡಿ? ನಾವು ಖುದ್ದಾಗಿ ನಾವು ನಿಂತ್ಕೋಬೇಕಲ್ಲ. ಸೊ ವೈಫ್ ಆ್ಯಂಡ್ ಚಿಲ್ಡ್ರನ್ 4 ಜನನೂ ನಾವು ಮಾಡ್ತಾ ಇದ್ವಿ ಅಟ್ ಹೋಮ್. ಪ್ರಿಪೇರ್ ಮಾಡಿ ಅದನ್ನು ಪ್ಯಾಕ್ ಮಾಡಿ ಐ ಯೂಸ್ ಟು ಸೆಲ್ ಇಟ್. ಇಟ್ ವಾಸ್ ವೆರಿ ಡಿಫಿಕಲ್ಟ್. ಬಟ್ ಆ 2 years ಓವರ್ಕಮ್ ಆದಮೇಲೆ ಲೈಕ್ ಬ್ಯಾಕ್ ಟು ನಾರ್ಮಲ್ ಆರ್ ಮಚ್ ಮೋರ್ ದೆನ್ ದ್ಯಾಟ್. ಎಸ್ ಸರ್, ಒಂದು ತುಂಬಾ ಇನ್ಸ್ಪೈರಿಂಗ್ ಸ್ಟೋರಿ ನಿಮ್ಮದು. ಸೊ ಇವಾಗಿನ ಯುವಕರಿಗೆ, ಈಗಿನ ಜನ್ರೇಷನ್ ಮಕ್ಕಳಿಗೆ ಏನು ಹೇಳ್ತೀರಾ ಅಂತಂದರೆ, ನಿಮ್ಮ ಸ್ಟೋರಿ ನೋಡಿದ್ರೆ ಇವಾಗ ಸಾಕಷ್ಟು ಜನರಿಗೆ ಇದೇ ಥರ ಸಿಮಿಲರ್ ಸಿಚುವೇಶನ್ ಇರುತ್ತೆ. ಬಟ್ ಅವರು ಬೇಗ ಗಿವ್ ಅಪ್ ಮಾಡಿಬಿಡ್ತಾರೆ. ಅಯ್ಯೋ, ಸಮಾಜ ಈ ರೀತಿ ನೋಡ್ತಾ ಇದೆ, ಒಂದು ಟಾಪ್ ಪೊಸಿಷನಲ್ಲಿ ಇದ್ದವನು ಯಾವಾಗ ಕೆಳಗೆ ಬರ್ತಾನೆ ಅವಾಗ ಎಲ್ಲರೂ ಕೂಡ ಆಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಸೊ ಇದರಿಂದ ಅವರು ಡಿಪ್ರೆಷನ್ಗೂ ಹೋಗೋದು, ಒಂಥರ ಗಿವ್ ಅಪ್ ಮಾಡಿಬಿಡ್ತಾರೆ. ಅಂಥವರಿಗೆ ನೀವೇನು ಮೆಸೇಜ್ ಕೊಡ್ತೀರಾ ಸರ್? ಲೈಫ್ ಇಸ್ ಅ ರೋಲರ್ ಕೋಸ್ಟರ್. ಯಾವತ್ತು ಹೋಗ್ತಾ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ವೆನ್ ಇಟ್ ಗೋಸ್ ಅಪ್, ವೆನ್ ಇಟ್ ಕಮ್ಸ್ ಡೌನ್, ನೋಬಡಿ ನೋಸ್ ವಾಟ್ ಇಸ್ ಟುಮಾರೋ. ಐ ಲಿವ್ ಲೈಕ್ ದ್ಯಾಟ್. ಇವತ್ತು ಹಂಗೆ ಹೇಳ್ತೀನಿ. ನಮ್ಮ ಫ್ಯಾಮಿಲಿ ಆಗಲಿ, ನನ್ನ ಸ್ಕೂಲ್ಗೆ ಎಲ್ಲಾದರೂ ಹೋದ್ರೂ ಅಲ್ಲೂ ಅದೇ ಹೇಳ್ತೀನಿ, ನೋಬಡಿ ನೋಸ್ ಟುಮಾರೋ. ನಾಳೆ ಬಗ್ಗೆ ಒನ್ಸ್ ಯು ಸ್ಟಾರ್ಟ್ ಲಿವಿಂಗ್ ಫಾರ್ ಟುಮಾರೋ, ಯು ಆರ್ ಸ್ಪಾಯ್ಲಿಂಗ್ ಯರ್ ಟುಡೇ. ನಾಳೆ ಏನಾಗುತ್ತೋ ಅನ್ನೋ ಭಯದಲ್ಲಿ, ಆ ಆಂಗ್ಸೈಟಿಯಲ್ಲಿ ಇವತ್ತನ್ನ ಸ್ಪಾಯ್ಲ್ ಮಾಡ್ಕೋತೀವಿ. ಇಟ್ ಕ್ಯಾನ್ ಬಿ ಯರ್ ಪ್ರೊಫೆಷನಲ್ ಲೈಫ್ ಆರ್ ಯರ್ ಪರ್ಸನಲ್ ಲೈಫ್. ನಾಳೆ ಬಂದರೆ ನಾಳೆ ನೋಡೋಣ, ವಿಲ್ ಸಿ ವಾಟ್ ಹ್ಯಾಪನ್ಸ್ ಟುಮಾರೋ. ರೈಟ್? ದೇವ್ರ ಮೇಲೆ ವಿ ನೀಡ್ ಟು ಟ್ರಸ್ಟ್ ಇನ್ ದಿ ಆಲ್ಮೈಟಿ ಹೂ ಹ್ಯಾಸ್ ಗಿವನ್ ಅಸ್ ಲೈಫ್ ಆ್ಯಂಡ್ ಗೋ ಅಹೆಡ್. ಅಷ್ಟೇ. ನೆವರ್ ಗಿವ್ ಅಪ್. ಸಿ, ಐ ಹ್ಯಾವ್ ನೆವರ್ ಗಿವ್ಡ್ ಅಪ್. ಐ ಡಿಡ್ ನಾಟ್ ಗಿವ್ ಅಪ್. ಸೊ ಅಂದರೆ ಆಫ್ಟರ್ 2016 ಮೈ ಲೈಫ್ ಹ್ಯಾಸ್ ಚೇಂಜ್ ಕಂಪ್ಲೀಟ್ಲಿ. ನಾನೇನಾದರೂ 15-16 ಗಿವ್ ಅಪ್ ಮಾಡಿದರೆ ಪ್ರಾಬ್ಲಿ ಐ ವುಡಂಟ್ ಹ್ಯಾವ್ ಬೀನ್ ವೇರ್ ಐ ಆಮ್ ಟುಡೇ. ನಮ್ಮ ಡಾಟರ್ ಇವಾಗ ಶಿ ಹ್ಯಾಸ್ ಕಂಪ್ಲೀಟೆಡ್ ಅವರ್ MBA ಇನ್ ಫೈನಾನ್ಸ್, IBM ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಬ್ಳು ಇವಾಗ ಬಯೋಟೆಕ್ನಾಲಜಿ ಮಾಡ್ತಾ ಇದ್ದಾರೆ. ಐ ವುಡಂಟ್ ಹ್ಯಾವ್ ಡನ್ ಆಲ್ ದ್ಯಾಟ್. ಅದಲ್ಲದೇನು ಟುಡೇ ಐ ಫೀಲ್ ಹ್ಯಾಪಿ ದಟ್ ಎಷ್ಟೋ ರೂರಲಲ್ಲಿ ಎಷ್ಟೋ ಮಕ್ಕಳಿಗೆ ಐ ಕ್ಯಾನ್ ಡೂ ಸಮಥಿಂಗ್ ಆ್ಯಸ್ ಎನ್ ಇಂಡಿವಿಜುವಲ್. ನಂದು ನೀಡುವ ಹೃದಯ ಫೌಂಡೇಶನಲ್ಲೂ ನಾವು ವಿ ಡೋಂಟ್ ಟೇಕ್ ಎನಿ donations as such. But yes, I ask corporates to come forward to promote the pink room. Not only corporate, even the government. And education department ge letter kottidini so that the similar concept can be implemented in other schools, government schools. See, one example ನಾನು ಹೇಳ್ತೀನಿ. ರೀಸೆಂಟಾಗಿ ಒಂದು ಪಿಂಕ್ ರೂಮ್ ಇನಾಗ್ರೇಷನ್ ಆದಮೇಲೆ ಹೈಜೀನ್ ಕ್ಲಾಸ್ ಹೋದಾಗ ನಾನು ಹೆಣ್ಮಕ್ಳಿಗೆ ಕೇಳಿದೆ, ಲೈಕ್ ಎಲ್ಲರೂ ಯೂಸ್ ಮಾಡ್ತೀರಾ ರೂಮ್ನ? ಇಸ್ ಇಟ್ ಬೀಂಗ್ ಯೂಸ್? ಸ್ಯಾನಿಟ್ರಿ ಪ್ಯಾಡ್ ಇದೆಯಾ? ನನ್ನ ನಂಬರ್ ಇದೆ ಅಲ್ಲಿ. ಅವ್ರಿಗೆ ಹೇಳ್ತೀನಿ, ಸ್ಯಾನಿಟ್ರಿ ಪ್ಯಾಡ್ ಇಲ್ವಾ? ನಾನು ಸಪ್ಲೈ ಮಾಡ್ತೀನಿ, ಬಟ್ ನನಗೆ ಹೇಳಿ, ನನ್ನ ನಂಬರ್ ನಾನು ಕಾಲ್ ಮಾಡಿ ಅಂತ. ಸೊ ಆ ಥರ ಹೇಳುವಾಗ ಲೈಕ್ ಗರ್ಲ್ಸ್ ವೇರ್ ರಿಲಕ್ಟೆಂಟ್, ಒಂಥರ ಇದು ಹೇಳ್ತಾಯಿದ್ರು, ಲೈಕ್ ದೇ ವರ್ ನಾಟ್ ವೆರಿ ಓಪನ್. ನಾನು ಹೇಳಿದೆ ಏನಾಯಿತು ಅಂತ ಕೇಳುವಾಗ, ಇಲ್ಲ ಸರ್, ಅಲ್ಲಿ ಹೋದಾಗ ಹುಡುಗರಿಗೂ ಗೊತ್ತಾಗ್ಬಿಡುತ್ತೆ ದಟ್ ವಿ ಆರ್ ಗೋಯಿಂಗ್ ಥ್ರೂ ದ ಸೈಕಲ್. that is where we have to change. ನಾನು ಇಮಿಡಿಯೇಟ್ ಪ್ರಿನ್ಸಿಪಲ್ಗೆ ಹೇಳಿದೆ, ಸರ್ ಗರ್ಲ್ಸ್ ಬ್ಯಾಚ್ ಬಿಡಿ, ಬಾಯ್ಸ್ ಬ್ಯಾಚ್ ಕಳಿಸಿ. I need to speak to them. Let them also understand this is a natural God given cycle. You and me cannot be here without that cycle. They should understand ಅವ್ರ ತಾಯಿಗಿದೆ, ಅವ್ರ ತಂಗಿಗಿದೆ, ಅಕ್ಕ ತಂಗಿದೆ, ಫ್ಯೂಚರ್ ವೈಫ್ಗಿದೆ. ಇಟ್ಸ್ ಅ ನ್ಯಾಚುರಲ್ ಪ್ರಾಸೆಸ್. ಏನಕ್ಕೆ ಆ ಥರ ನಾವು ನೋಡ್ತೀವಿ? ಪ್ರಾಬಬ್ಲಿ ನಮ್ಮ ಕಾಲದಲ್ಲಿ ಯಾರು ನಮ್ಗೆ ಹೇಳ್ಕೊಟ್ಟಿಲ್ಲ. We would have thought like that. ಇವಾಗ ಟೈಮ್ ಚೇಂಜ್ ಆಗಿದೆ. ಸೊ ಐ ಹ್ಯಾವ್ ಅನ್ ಆಪರ್ಚುನಿಟಿ ಟು ಟೀಚ್ ದೆಮ್. ಲೆಟ್ ಮೀ ಟೆಲ್ ದೆಮ್ ವಾಟ್ ಇಸ್ ದ ಇಂಪಾರ್ಟೆನ್ಸ್. ಸೊ ಅವರು ಅದನ್ನು ವೆರಿ ಡಿಪ್ಲೊಮ್ಯಾಟಿಕ್ಲಿ ಅವಾಯ್ಡ್ ಮಾಡೋದು. ಸರ್ ನಾಡಿದ್ದು ಎಕ್ಸಾಮ್ ಇದೆ, ಸೊ ಲೆಟ್ಸ್ ನಾಟ್ ಟಾಕ್ ನೌ. ಐ ಸೆಡ್ ಐ ವಿಲ್ ಡೆಫಿನೆಟ್ಲಿ ಕಮ್ ಬ್ಯಾಕ್ ಟು ಟಾಕ್ ಟು ದೆಮ್. ಬಿಕಾಸ್ ಪಿಂಕ್ ರೂಮ್ ನಾವು ಕಟ್ಟಿರೋದು ಮಕ್ಕಳು ಅಲ್ಲ ಹೆದರ್ಕೋಬಾರ್ದು. ಅಂದರೆ ದೇ ಶುಡ್ ನಾಟ್ ಫೀಲ್ ಶೈ ದಟ್ ನಾನು ಅಲ್ಲಿ ಹೋದರೆ ನಮ್ಗೆ ಗೊತ್ತಾಗ್ಬಿಡುತ್ತೆ, ನಮ್ಮ ಕೊಲಿಗೆ ಗೊತ್ತಾಗುತ್ತೆ, ಹುಡುಗರಿಗೆ ಗೊತ್ತಾಗುತ್ತೆ ನಾನು ಪೀರಿಯಡ್ಸಲ್ಲಿ ಇದ್ದೀನಿ. ಸೊ ವಾಟ್ಸ್ ರಾಂಗ್? ದಟ್ ಈಸ್ ವೇರ್ ವಿ ಹ್ಯಾವ್ ಟು ಚೇಂಜ್. ಅದನ್ನು ನಾವು ಹೇಳ್ತಾ ಇರೋದು. ಅಲ್ಲಿ ಚೇಂಜ್ ಮಾಡಿಲ್ಲ ಅಂದರೆ ಏನು ಪ್ರಯೋಜನ? ಪಿಂಕ್ ರೂಮ್ ಮಾಡಿ ಏನು ಪ್ರಯೋಜನ? ಸೊ ಅದೊಂದು ಚೇಂಜ್ ಆಗಬೇಕು. ಮೈಂಡ್ ಸೆಟ್ ಆಫ್ ದಿ ಯಂಗ್ ಬಾಯ್ಸ್ ಹ್ಯಾಸ್ ಟು ಚೇಂಜ್. ಓಲ್ಡ್ ವಿಮೆನ್ ಹ್ಯಾಸ್ ಟು ಚೇಂಜ್. ಬಿಕಾಸ್ ಅವರೆಲ್ಲ ಓಲ್ಡ್ ಟೈಮಲ್ಲಿ ಇರ್ತಾರೆ, ಥಾಟ್ಸ್ ಅಲ್ಲೇ ಇರ್ತಾರೆ. ದಟ್ ನೀಡ್ಸ್ ಟು ಚೇಂಜ್. ದಟ್ಸ್ ಮೈ ಪಾಯಿಂಟ್. ಸೊ ಅದನ್ನು ಚೇಂಜ್ ಮಾಡ್ತೀವಿ. ಈ ಪಿಂಕ್ ಪ್ಯಾಂಥರ್ ಅಂದರೆ ಏನು ಸರ್? ಈ ನೇಮ್ ಬಗ್ಗೆ ಹೇಳೋದಾದ್ರೆ
ಆ್ಯಕ್ಚುಲಿ ಫಸ್ಟ್ ಪಿಂಕ್ ರೂಮ್ ಬಂದಾಗ ಟೈಮ್ಸ್ ಆಫ್ ಇಂಡಿಯಲ್ಲಿ ಆ ನ್ಯೂಸ್ ಬಂತು, ಕೋಲಾರ್ ಗೇಟ್ಸ್ ಇಸ್ ಫಸ್ಟ್ ಪಿಂಕ್ ರೂಮ್ ಅಂತ. ಸೊ ಬಾಂಬೆಯಿಂದ ಒಂದು ಹ್ಯೂಮನ್ ರೈಟ್ಸ್ ಆರ್ಗನೈಸೇಷನ್ ನಂಗೆ ಫೋನ್ ಮಾಡಿ ಇಂಟರ್ವ್ಯೂ ಇತ್ತು, ಆನ್ಲೈನ್ ಇಂಟರ್ವ್ಯೂ ಇತ್ತು ಝೂಮ್ ಕಾಲಲ್ಲಿ. ಸೊ ಅವರೇ ನನ್ಗೆ ಆ ಹೆಸರು ಕೊಟ್ಟಿದ್ದು, ಓಕೆ. ರೈಟ್, ಪಿಂಕ್ ಪ್ಯಾಂಥರ್ ಅಂತ ಅವರೇ ಹೆಸರು ಕೊಟ್ಟಿದ್ದು, ಬಿಕಾಸ್ ಇಟ್ಸ್ ರಿಲೇಟೆಡ್ ಟು ವಿಮೆನ್ ಆ್ಯಂಡ್ ಐ ವಾಸ್ ಅ ಫಸ್ಟ್ ಪಿಂಕ್ ರೂಮ್ ಇನಿಷಿಯೇಟಿವ್ ನಂದೇ. ನಾನು ಇನ್ಫ್ಯಾಕ್ಟ್ ಕಮಲ್ ಹಾಸನ್ ಅವರು ನನಗೆ ಆನರ್ ಮಾಡಿದ್ರು ಲಾಸ್ಟ್ ಇಯರ್, ಬಿಕಾಸ್ ಈ ಗಾಟ್ ಟು ನೋ ಅಬೌಟ್ ದಿಸ್. ಸೊ ಅವ್ರು ಕರೆದ್ಬಿಟ್ಟು ನಾನು ಮಾತಾಡಿ ಈ ಆನರ್ಡ್ ಮೀ ಫಾರ್ ದಿಸ್ ಕಾನ್ಸೆಪ್ಟ್. ಸೊ ಈ ಸೆಟ್ ಅವರು ಇಮಿಡಿಯೇಟ್ ಟ್ವೀಟ್ ಮಾಡಿದ್ರು ಟು ದ ಗವರ್ಮೆಂಟ್ ಆಫ್ ತಮಿಳ್ನಾಡು, ವೈ ನಾಟ್ ವಿ ಆಲ್ಸೋ ಸ್ಟಾರ್ಟ್ ಸಮಥಿಂಗ್ ಲೈಕ್ ದಿಸ್ ಅಂತ. ಸೊ ಸುಮಾರು ಜನ ಇದ್ದಾರೆ ಆಕ್ಟಿವಿಸ್ಟ್ ಆ್ಯಕ್ಚುಲಿ ಟ್ವಿಟರಲ್ಲಿ ಹಾಕಿದ್ದಾರೆ ಟ್ಯಾಗಿಂಗ್ CM DCM ಅವ್ರಿಗೆಲ್ಲ ಈ ಥರ ಒಳ್ಳೆ ಕಾನ್ಸೆಪ್ಟ್, ವೈ ನಾಟ್ ವಿ ಡೂ ಇಟ್ ಫಾರ್ ಆಲ್ ದ ಸ್ಕೂಲ್ಸ್ ಅಂತ ಹಾಕಿದ್ದಾರೆ. ಲೆಟ್ಸ್ ಸಿ ವೆನ್ ಟೈಮ್ ಕಮ್ಸ್ ಇಟ್ ವಿಲ್ ಹ್ಯಾಪನ್. ಎಸ್ ಸರ್, ಇನ್ನು ಇಷ್ಟು ಹೊತ್ತು ನಿಮ್ಮ ಪ್ರೀಶಿಯಸ್ ಟೈಮ್ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಶ್ರೀಯುತ ಆಂಟೋನಿ ಸಜೀತ್ ಎಸ್ ಅವರ ಸಾಧನೆಯ ಬದುಕು ಹೇಗಿತ್ತು ಅಂತ. ಇವರ ಮುಂದಿನ ಜೀವನಕ್ಕೆ ಶುಭವಾಗಲಿ ಅಂತ ಹಾರೈಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.